ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಹೋಲಿ ಹಬ್ಬದ ಮಹತ್ವದ ಬಗ್ಗೆ. ಭಾರತ ದೇಶವು ಅನೇಕ ಧರ್ಮದ ಜನರಿರುವ ದೇಶ. ಭಾರತೀಯ ಸಂಸ್ಕೃತಿ ಒಂದು ಸಮ್ಮಿಶ್ರ ಜೀವನ ಪದ್ಧತಿಯಾಗಿರುವುದು. ಇಲ್ಲಿ ಪ್ರಾಚೀನ ಕಾಲದಿಂದಲೂ ಅನೇಕ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಹಬ್ಬಗಳು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಮಾನವನು ಸುಧಾರಿತ ರೀತಿಯಲ್ಲಿ ಬದುಕಲು ಪ್ರಾರಂಭಿಸಿದಾಗಲೇ ಹಬ್ಬಗಳು ಸಹ ಆಚರಣೆಯಲ್ಲಿ ಬಂದವು. ಜನಕ್ಕಾಗಿ ಉತ್ಸವ, ಜಾತ್ರೆ, ಕೆಲವು ಹಬ್ಬಗಳು ಆಚರಣೆಗೆ ಬಂದವು. ಅವುಗಳಲ್ಲಿ ಹೋಲಿ ಹಬ್ಬವೂ ಸಹ ಒಂದು. ಹೋಲಿಕಾ, ಹೋಲಿ, ಫಾಲ್ಗುಣಿಕ, ವಸಂತ ಉತ್ಸವ, ಕಾಮನ ಹಬ್ಬ, ಕಾಮನ ಹುಣ್ಣಿಮೆ, ಕಾಮದಹನ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವ ಈ ಹಬ್ಬ ಭಾರತ ದೇಶದ ಎಲ್ಲ ಕಡೆಗಳಲ್ಲಿಯೂ ಆಚರಿಸಲ್ಪಡುವ ಒಂದು ಪ್ರಸಿದ್ಧ ಪರ್ವ ಹಬ್ಬ. ಆಚರಣೆಯ ವಿಧಾನಗಳಲ್ಲಿ ವ್ಯತ್ಯಾಸಗಳಿದ್ದರೂ ಆಚರಣೆ ಮಾತ್ರ ಇಡೀ ದೇಶದಲ್ಲಿ ಕಂಡುಬರುತ್ತದೆ. ಕೆಲವು ಕಡೆಗಳಲ್ಲಿ ವಸಂತ ಪಂಚಮಿ ಮಾಘ ಶುಕ್ಲ ಪಂಚಮಿಯಿಂದ ಪ್ರಾರಂಭ ಮಾಡಿ ಫಾಲ್ಗುಣ ಹುಣ್ಣಿಮೆಯಂದು ಅಂತ್ಯ ಮಾಡುತ್ತಾರೆ. ಸೌದೆಯ ರಾಶಿಯನ್ನು ಸುಡುವುದು, ಗುಲಾಬಿ ವರ್ಣದ ನೀರನ್ನು ಎರಚುವುದು, ಸಂತೋಷ ಸಂಭ್ರಮದ ಕುಣಿದಾಟ ಇತ್ಯಾದಿಗಳು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಕಂಡುಬರುತ್ತದೆ. ವಾಂಗ ದೇಶದಲ್ಲಿ ಮಾತ್ರ ಅಂದು ಶ್ರೀಕೃಷ್ಣನಿಗೆ ಡೋಲೋತ್ಸವವನ್ನು ಮಾಡುವ ರೂಢಿಯೂ ಇದೆ. ಹೀಗೆ ಹೋಲಿ ಹಬ್ಬದ ಆಚರಣೆಯ ವಿಧಿಗಳಲ್ಲಿ ವೈವಿಧ್ಯವಿದ್ದರೂ ಹಬ್ಬದ ಆಚರಣೆಯು ಮಾತ್ರ ದೇಶದ ಎಲ್ಲ ಕಡೆಗಳಲ್ಲೂ ಕಂಡುಬರುತ್ತದೆ. ಭಾರತ ದೇಶದ ಅತ್ಯಂತ ಪ್ರಮುಖವಾದ ಪರ್ವಗಳಲ್ಲಿ ಇದೂ ಒಂದು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಹಬ್ಬವನ್ನು ಆಚರಿಸಲು ಅನೇಕ ಪೌರಾಣಿಕ ಕಾರಣಗಳೂ ಇವೆ. ಅದರಲ್ಲಿ ಮೊದಲನೇದಾಗಿ ಕಾಮದಹನದ ಕಾರಣ. ಭಗವಾನ್ ಶಿವನು ತನ್ನ ಮೂರನೆಯ ಕಣ್ಣಾದ ಫಲನೇತ್ರವನ್ನು ತೆರೆದು ಕಾಮದೇವನನ್ನು ದಹಿಸಿ ಭಸ್ಮ ಮಾಡಿದ ಕಥೆಯು ಪುರಾಣಗಳಲ್ಲಿ ಕಂಡುಬರುವುದು. ತಾರಕಾಸುರನ ಕಾಟದಿಂದ ದೇವತೆಗಳು ಕಂಗಾಲಾಗಿದ್ದರು. ಬ್ರಹ್ಮನ ಕುರಿತು ತಪಸ್ಸು ಮಾಡಿ ತಾರಕಾಸುರ ಶಿವನ ಪುತ್ರನಿಂದಲೇ ತನ್ನ ವಧೆ ಸಾಧ್ಯವೆಂದು ವರವನ್ನು ಪಡೆದಿದ್ದ. ಆ ಸಮಯದಲ್ಲಿ ಶಿವನು ಯೋಗ ಸಮಾಧಿಯಲ್ಲಿ ಇದ್ದನು. ಆಗ ದಕ್ಷನ ಪುತ್ರಿ ದಾಕ್ಷಾಯಿಣಿ ದೇವಿ ಪಾರ್ವತಿಯಾಗಿ ಜನಿಸಿ ಹಿಮಾಲಯದಲ್ಲಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತಪಸ್ಸಿನಲ್ಲಿದ್ದಳು. ದೇವತೆಗಳು ಪರಶಿವನ ಯೋಗದ ಸಮಾಧಿ ಭಂಗವನ್ನು ಮಾಡುವ ಕಾರ್ಯಕ್ಕೆ ರತಿಮನ್ಮಥರನ್ನು ಕಳಿಸಿದರು. ಅವರು ಪಾರ್ವತಿ ದೇವಿಯನ್ನು ಕಂಡು ತಾವು ಬಂದ ಕಾರಣ ಹೇಳಿದರು. ಸುಂದರ ಪರಿಸರ ನಿರ್ಮಿಸಿ ಹೂ ಬಣ್ಣಗಳಿಂದ ಮನ್ಮಥ ಶಿವನ ಮೇಲೆ ಬಾಣ ಪ್ರಯೋಗ ಮಾಡಿದನು. ಶಿವನ ಯೋಗ ಸಮಾಧಿಗೆ ಭಂಗವಾಗಿ ಮೂರನೇ ಕಣ್ಣಿಂದ ಕಾಮನನ್ನು ಭಸ್ಮ ಮಾಡಿದನು. ಪಾರ್ವತಿಯನ್ನು ನೋಡಲೇ ಇಲ್ಲ. ರತಿಯು ಪತಿಯನ್ನು ಬದುಕಿಸಬೇಕೆಂದು ಪಾರ್ವತಿಯನ್ನು ಬೇಡಿಕೊಂಡಳು. ಪಾರ್ವತಿಯು ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡಳು. ಅದರಂತೆ ಪರಮೇಶ್ವರನು ರತಿಯನ್ನು ಸಮಾಧಾನಪಡಿಸಿ, ಮನ್ಮಥ, ನಾನು ಅನಂಗನಾಗಿ ಎಲ್ಲರ ಹೃದಯದಲ್ಲಿ ಇರುವಂತೆ ಮಾಡಿದನು. ಲೋಕ ಕಲ್ಯಾಣ ಅರ್ಥವಾಗಿ ಭಸ್ಮವಾದ ಕಾಮನನ್ನು ಮತ್ತೆ ರತಿಗೆ ಪತಿಯಾಗುವಂತೆ ಪರಶಿವನು ಕರುಣೆಯಿಂದ ಹರಿಸಿದನು. ಈ ರೀತಿಯಲ್ಲಿ ಶಿವನಿಂದ ಕಾಮನು ಭಸ್ಮವಾದ ದಿನವಾದ್ದರಿಂದ ಫಾಲ್ಗುಣ ಹುಣ್ಣಿಮೆಯನ್ನು ಕಾಮನ ಹುಣ್ಣಿಮೆ ಎಂದು ಕರೆಯುತ್ತೇವೆ. ಈ ಘಟನೆಯ ನೆನಪಿಗಾಗಿ ಕಾಮನ ಗೊಂಬೆಯನ್ನು ಮಾಡಿ ಸುಟ್ಟು ಭಸ್ಮ ಧರಿಸುತ್ತಾರೆ. ಹುಣ್ಣಿಮೆಯ ದಿನದಂದು ರತಿ ಮನ್ಮಥರನ್ನು ಮಂಟಪದಲ್ಲಿಟ್ಟು ಪೂಜಿಸುತ್ತಾರೆ. ಪಂಚಮಿಯಂದು ಕಾಮದಹನ ಮಾಡಿ ವಕಲಿಯಾಡಿ ಬಣ್ಣ ಹಚ್ಚುವುದು ರೂಢಿಯಲ್ಲಿದೆ. ಉತ್ತರ ಭಾರತದಲ್ಲಿ ಬಿಳಿ ವಸ್ತ್ರ ಧರಿಸಿ ಸಿಹಿ ಹಂಚಿ ಬಣ್ಣ ಹಚ್ಚಿಕೊಂಡು ಬಣ್ಣದ ನೀರಿನಿಂದ ಸಿಂಪಡಿಸಿಕೊಳ್ಳುತ್ತಾ ನಲಿಯುತ್ತಾರೆ. ಕಾಮದಹನ ನಮ್ಮಲ್ಲಿರುವ ದುಷ್ಟ ಕಾಮನೆಗಳನ್ನು ನಾಶ ಮಾಡಿ ಅರ್ಥಪೂರ್ವಕ ಕಾಮನೆಗಳನ್ನು ತುಂಬುತ್ತೆ. ನಮ್ಮಲ್ಲಿರುವ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಮೋಹ ಎಂಬ ಅರಿಷ್ಟ ಕಾಮನೆಗಳನ್ನು ದಹನ ಮಾಡಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಪುರುಷಾರ್ಥ ಕಾಮನೆಗಳನ್ನು ನಮ್ಮಲ್ಲಿ ಸೇರುವಂತೆ ಪ್ರಾರ್ಥನೆ ಮಾಡೋಕೆ ಕಾಮದಹನ ಹಬ್ಬ.
ಪ್ರಕೃತಿ ಪರ್ವದಲ್ಲಿ ಕಾಮನನ್ನು ಪೂಜಿಸುವುದು ಮತ್ತು ಸುಟ್ಟು ಹಾಕುವುದು ಎರಡೂ ಧರ್ಮಸಮ್ಮತ ಆಗಿದೆ. ಆತನು ಧರ್ಮಕ್ಕೆ ಅನುಕೂಲವಾಗಿ ಬಂದಾಗ ಆತನನ್ನು ಆರಾಧಿಸಬೇಕು, ಧರ್ಮಕ್ಕೆ ವಿರೋಧವಾಗಿ ಬಂದಾಗ ಆತನನ್ನು ಧ್ವಂಸ ಮಾಡಬೇಕು ಎಂಬ ಪಾಠವನ್ನು ಈ ಪದ್ಧತಿಯು ನಮಗೆ ಮನವರಿಕೆ ಮಾಡಿಕೊಡುತ್ತದೆ. ಅದರಿಂದ ಅದು ಕಾಮಪೂಜೆಯೇ ಹಬ್ಬ ಮತ್ತು ಕಾಮದಹನದ ಹಬ್ಬ ಎರಡೂ ಆಗುತ್ತದೆ. ಪರಮೇಶ್ವರನನ್ನು ಒಲಿಸಿಕೊಳ್ಳಲು ನಮ್ಮ ಮನದ ಐಕ ಕಾಮನೆಗಳನ್ನು ಸುಟ್ಟು ಪರಿಶುದ್ಧರಾಗಿ ಧರ್ಮ ಕರ್ಮ ಜ್ಞಾನಗಳನ್ನು ಪಡೆಯಬೇಕೆಂದು ಈ ಹಬ್ಬದ ಹಿಂದಿರುವ ಉದ್ದೇಶ. ಇನ್ನು ಎರಡನೇ ಕತೆ ಹೋಲಿಕಾಳ ತ್ಯಾಗದ ಬಗ್ಗೆ. ಹಿಂದೆ ಹಿರಣ್ಯಕಶಿಪು ಎಂಬ ರಾಕ್ಷಸನಿದ್ದನು. ಅವನ ಸಹೋದರಿ ಹೋಲಿಕಾ ಅಗ್ನಿಯಿಂದಲೇ ಆಕೆಯ ಮರಣವಾಗಲಿ ಎಂದು ಶಾಪವಿತ್ತು. ಅವಳು ಅಗ್ನಿದೇವರನ್ನು ಕುರಿತು ಘೋರ ತಪಸ್ಸು ಮಾಡಿ ಅಗ್ನಿದೇವರಿಂದ ಒಂದು ಉಡುಪು ಪಡೆದಿದ್ದಳು. ಅದರಿಂದ ಅವಳಿಗೆ ಅಗ್ನಿಸ್ಪರ್ಶ ಮಾಡುವುದಿಲ್ಲ, ಆದರೆ ಅದು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಇತ್ತು. ಹಿರಣ್ಯಕಶಿಪು ಕ್ರೂರ ರಾಕ್ಷಸನಾದರೂ ಅವನ ಮಗ ಹರಿಭಕ್ತನಾಗಿದ್ದ. ತನ್ನ ವೈರಿಯ ಭಕ್ತನಾದ ಮಗನನ್ನು ಕೊಲ್ಲಿಸಲು ಹಿರಣ್ಯಕಶಿಪು ನಾನಾ ವಿಧವಾದ ಪ್ರಯತ್ನ ಮಾಡಿದನು. ಪರ್ವತದಿಂದ ಬೆಳೆಸಿದನು, ವಿಷ ಕುಡಿಸಿದನು, ಬೆಂಕಿಯಿಂದ ಸುಡಲು ನಿರ್ಧರಿಸಿದನು. ಆದರೆ ಯಾವುದೂ ಸಫಲವಾಗಲಿಲ್ಲ. ವಿಷ್ಣುಭಕ್ತ ಬಾಲಕ ಪ್ರಹ್ಲಾದನನ್ನು ಕೊಲ್ಲಲು ದಾನವರಾಜ ಹಿರಣ್ಯಕಶಿಪು ತನ್ನ ಸಹೋದರಿಯಾದ ಹೋಲಿಕಳ ಸಹಾಯ ಪಡೆದನು. ಪ್ರಹ್ಲಾದನನ್ನು ಎತ್ತಿಕೊಂಡು ಚಿತ ಏರಿ ತನ್ನ ಉಡಿಗೆಯಲ್ಲಿ ಕೂರಿಸಿಕೊಂಡು ಚಿತೆಗೆ ಬೆಂಕಿ ಇಡಿಸಿಕೊಂಡು ತಾನು ಸುಟ್ಟು ಬೂದಿಯಾದಳು. ಆದರೆ ಮಗು ಪ್ರಹ್ಲಾದನು ಅಗ್ನಿನಾರಾಯಣದಿಂದ ರಕ್ಷಿಸಲ್ಪಟ್ಟನು. ಹೋಲಿಕಾ ದಹನವು ಅವಳ ತ್ಯಾಗ ಗುಣವನ್ನು ತಿಳಿಸುವ ಪರವಾಗಿ ಹೋಲಿ ಹುಣ್ಣಿಮೆ ಎನ್ನಿಸಿತು. ಹೋಲಿಕಾ ಉತ್ಸವ ಅಂತಲೂ ಕರೆಯಲ್ಪಡುವ ಈ ಹಬ್ಬ ಅತ್ಯಂತ ಜನಪ್ರಿಯವಾದದ್ದು. ಹಿಂದೆ ಹೋಲಿ ಹಬ್ಬವನ್ನು ಹೋಲಿಕಾ ಎಂದು ಕರೆಯಲಾಗುತ್ತಿತ್ತು. ಮೊದಮೊದಲು ವಿವಾಹಿತ ಸ್ತ್ರೀಯರು ರಾಕ ಎಂದು ಕರೆಯಲ್ಪಡುವ ಪೂರ್ಣಚಂದ್ರನನ್ನು ಆರಾಧಿಸುತ್ತಾ ತಮ್ಮ ಕುಟುಂಬಗಳ ಕ್ಷೇಮಕ್ಕಾಗಿ ಆಚರಿಸುತ್ತಿದ್ದ ಹಬ್ಬ ಇದು. ಫಾಲ್ಗುಣ ಹುಣ್ಣಿಮೆ ವರ್ಷದ ಕೊನೆಯ ದಿನವೆಂದು ಪರಿಗಣಿಸಲಾಗುತ್ತಿತ್ತು. ಹೊಸ ವರ್ಷದ ವಸಂತ ಋತು ಮರುದಿನದಿಂದ ಪ್ರಾರಂಭವಾಗುತ್ತಿತ್ತು. ಈ ಕಾರಣದಿಂದ ಹುಣ್ಣಿಮೆ ಚಂದ್ರನ ಆರಾಧನೆಯನ್ನು ಒಳಗೊಂಡು ಹೋಲಿಕಾ ಹಬ್ಬ ಮರುದಿನ ಬರುವ ಹೊಸ ವರ್ಷದ ವಸಂತವನ್ನು ಸಂಭ್ರಮದಿಂದ ಕುಣಿದು ಬರಮಾಡಿಕೊಳ್ಳುವ ಹಬ್ಬವಾಗಿತ್ತು. ಈ ಕಾರಣಕ್ಕಾಗಿಯೇ ಈ ಹಬ್ಬ ವಸಂತ ಮಹೋತ್ಸವ ಮತ್ತು ಕಾಮ ಮಹೋತ್ಸವ ಎಂದು ಪ್ರಸಿದ್ಧವಾಯಿತು. ಇನ್ನು ಶ್ರೀಕೃಷ್ಣನಿಂದ ಯುಧಿಷ್ಠಿರನಿಗೆ ಹೋಲಿ ಹಬ್ಬದ ಬಗ್ಗೆ ಹೇಳಿರುವ ಒಂದು ಕಥೆಯಿದೆ. ಹೋಲಿ ಹಬ್ಬದ ಬಗ್ಗೆ ಯುಧಿಷ್ಠಿರ ಕೃಷ್ಣನ ಸಂವಾದ ರೂಪದಲ್ಲಿರುವ ಈ ಕಥೆಯಲ್ಲಿ ರಾಜ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಫಾಲ್ಗುಣ ಶುದ್ಧ ಹುಣ್ಣಿಮೆಯ ವಿಶೇಷತೆಯ ಬಗ್ಗೆ ವಿವರವಾಗಿ ತಿಳಿಸುವಂತೆ ಪ್ರಾರ್ಥಿಸಿದನು. ಶ್ರೀಕೃಷ್ಣ ಹುಣ್ಣಿಮೆಯ ಕುರಿತು ಈ ಕಥೆಯನ್ನು ಧರ್ಮರಾಜನಿಗೆ ಹೇಳಿದ. ನಮ್ಮ ಭಾರತ ಖಂಡವು ಹಿಂದೊಮ್ಮೆ ಧರ್ಮೋತ್ತನೂ ಪ್ರಜಾವತ್ಸಲನೂ ಆದ ರಘು ಎಂಬ ರಾಜನ ಪಾಲನೆಯಲ್ಲಿ ಇತ್ತು. ಪ್ರಜೆಗಳೆಲ್ಲರೂ ನೆಮ್ಮದಿಯಾಗಿ ಬಾಳಿಕೊಂಡಿದ್ದರು. ಒಮ್ಮೆ ಆ ರಾಜ್ಯಕ್ಕೆ ಒಂದು ಪೀಡೆ ಒದಗಿತು. ದೋಂಡ ಎಂಬ ಮಹಾರಾಕ್ಷಸಿ ರಘುವಿನ ರಾಜ್ಯಕ್ಕೆ ಬಂದು ಮಕ್ಕಳನ್ನು ಕಾಡಲಾರಂಭಿಸಿದಳು. ಇದರಿಂದ ಪ್ರಜೆಗಳೆಲ್ಲರೂ ಭಯಪಟ್ಟು ತಮ್ಮ ಮಕ್ಕಳನ್ನು ಕಾಪಾಡುವಂತೆ ರಘುರಾಜನಲ್ಲಿ ಮೊರೆಯಿಟ್ಟರು. ಈ ವಿಚಾರವನ್ನು ಕೇಳಿದ ರಘುರಾಜನು ತಮ್ಮ ಗುರುವಾದ ವಸಿಷ್ಠರನ್ನು ಈ ಬಗ್ಗೆ ವಿಚಾರಿಸಿದರು. ಮಹರ್ಷಿ ವಸಿಷ್ಠರು, ರಾಜ, ಈ ರಾಕ್ಷಸಿ ಮಾಲಿ ಎಂಬ ದೈತ್ಯನ ಮಗಳು ಶಿವನ ವರಬಲದಿಂದ ಕೊಬ್ಬೆದ್ದಿದ್ದಾಳೆ. ಮಾನವರಿಂದ, ದೇವದಾನವರಿಂದ, ಶಸ್ತ್ರಗಳಿಂದ ವರ್ಷಕಾಲಗಳಾಗಲಿ ರಾತ್ರಿಗಳಾಗಲಿ ಮನೆಯಲ್ಲಾಗಲಿ ಹೊರಹಾಗಲಿ ಅವಳಿಗೆ ಮರಣವಿಲ್ಲ. ಆದರೆ ಪರಶಿವನು ಇವಳಿಗೆ ಹೇಳಿದ ಒಂದು ಎಚ್ಚರಿಕೆಯ ಮಾತಿನಂತೆ ಇವಳಿಗೆ ಹುಚ್ಚರಿಂದ, ಮಕ್ಕಳಿಂದ ಋತುಸಂಧಿ ಕಾಲದಲ್ಲಿ ಭಯ ಅಪಾಯ ಉಂಟು. ಅದರಿಂದ ಇವಳನ್ನು ನಿಗ್ರಹಿಸುವ ಶಕ್ತಿ ಮಕ್ಕಳಿಗೆ ಮಾತ್ರ ಇದೆ.
ಮುಂದೆ ಬರುವ ಫಾಲ್ಗುಣ ಮಾಸದ ಹುಣ್ಣಿಮೆಯ ರಾತ್ರಿ ಅದು ಬೇಸಿಗೆಯ ಪ್ರಾರಂಭದ ಕಾಲ. ಮಕ್ಕಳು ಖಡ್ಗಗಳನ್ನು ಹಿಡಿದು ಯುದ್ಧ ಉತ್ಸವದಿಂದ ಬಯಲಿನಲ್ಲಿ ಮೆರೆಯಲಿ. ವನ ಹುಲ್ಲು ಪುರಲೆಗಳಿಂದ ಬೆಂಕಿಯನ್ನು ಪ್ರಜ್ವಲಿಸಿ ಅದರಲ್ಲಿ ಮಂತ್ರಗಳಿಂದ ಹೋಮ ಮಾಡಲಿ. ಮಕ್ಕಳು ಕತ್ತಿಯನ್ನು ಬೆಂಕಿಯ ಹುರಿಯ ಸುತ್ತು ವೀರಭಟ್ಟರಂತೆ ಪ್ರದಕ್ಷಿಣೆ ಮಾಡಲಿ. ಮನಸ್ಸಿಗೆ ಬಂದಂತೆ ಕೂಗಾಡಲಿ, ಅಡ್ಡಬರದ ಮಾತನಾಡಲಿ. ಪೋಲಿಯ ಹಾಡುಗಳನ್ನು ಎಲ್ಲೆಲ್ಲಿ ಹೆದರಿಕೆ ಎಂಬುದು ಅವರಿಗೆ ಆ ದಿನ ಇಲ್ಲವಾಗಲಿ. ಹೀಗೆ ಮಾಡಿದರೆ ಆ ರಾಕ್ಷಸಿ ಭಯಪಟ್ಟು ತಾನಾಗಿಯೇ ಕ್ಷೀಣಿಸಿ ಹೋಗುತ್ತಾಳೆ ಎಂದು ಹೇಳಿದರು. ರಘುರಾಜನ ಪ್ರಜೆಗಳು ವಸಿಷ್ಠರ ಸಲಹೆಯಂತೆ ಚಾಚು ತಪ್ಪದೆ ನೆರವೇರಿಸಿದರು. ರಾಕ್ಷಸಿ ನಾಶ ಹೋದಳು. ಆ ಹೋಮದ ಮಾಹಿತಿಯಿಂದ ಎಲ್ಲ ದುಷ್ಟರ ದಮನವಾಯಿತು. ಸರ್ವ ರೋಗಗಳು ಶಾಂತವಾದರಿಂದ ಈ ಹೋಮಕ್ಕೆ ಹೋಲಿಕಾ ಎಂದು ಹೆಸರು ಆಯಿತು. ರಾಕ್ಷಸಿಯು ನಾಶದಿಂದ ಸಂತೋಷರಾದ ರಾಜ್ಯದ ಜನರು 3ನೇ ದಿನ ವಸಂತ ಉತ್ಸವವನ್ನು ಆಚರಿಸಿದರು. ಭವಿಷ್ಯೋತ್ತ ಪುರಾಣದ ಈ ಕಥೆಯನ್ನು ಹೊಂದಿಕೊಂಡಂತೆ ಧರ್ಮಸಿಂಧು, ಜ್ಯೋತಿರ್ನಿಬಂಧ, ಗತಸಪ್ತಶತಿ ಮುಂತಾದ ಗ್ರಂಥಗಳಲ್ಲಿ ಹೋಲಿಯ ಆಚರಣೆಯ ಬಗ್ಗೆ ವಿವರಗಳಿವೆ. ಮುಖ್ಯವಾಗಿ ಹೋಲಿ ಹಬ್ಬ ಬಹು ಹಿಂದಿನ ಕಾಲದಿಂದ ಆಚರಣೆಯಲ್ಲಿರುವ ಹಬ್ಬ. ಇದಿಷ್ಟು ಹೋಲಿ ಹಬ್ಬದ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.